ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಗಿಫ್ಟ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮ್ಮ ಹತ್ರ ಬಂದು ನಮ್ಮ ವೆಡ್ಡಿಂಗ್ ಡೇಗೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಏನು ಗಿಫ್ಟ್ನ ಎಕ್ಸ್ಚೇಂಜ್ ಮಾಡಿದ್ವಿ ಅಂತ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಹಬ್ಬ ಗೋಲ್ಡ್ ರೇಟ್ ಅಂತೂ ಎಷ್ಟಾಗ್ಬಿಟ್ಟಿದೆ ಅಂದರೆ, ನಮ್ಮಮ್ಮ ಕಾಲದಲ್ಲೆಲ್ಲ ಹೇಳ್ತಾಯಿದ್ರು, ಸೊ 1 ಗ್ರಾಮ್ಗೆ 250-300 ರುಪೀಸ್ಗೆಲ್ಲ 1 ಗ್ರಾಮ್ ಗೋಲ್ಡ್ ಬರ್ತಾಯಿತ್ತು ಅಂತ. ಇವಾಗ ನಾವು 7000 ಕೊಡ್ತೀವಿ ಅಂದ್ರೂ 1 ಗ್ರಾಮ್ ಸಿಗಲ್ಲ, ಆ ಥರ ಆಗಿಬಿಟ್ಟಿದೆ. ಇನ್ ಫ್ಯೂಚರ್ ನಮ್ಮ ಮಕ್ಕಳು ಟೈಮ್ಗೆ ಕಾಲಕ್ಕೆಲ್ಲ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗುತ್ತೋ ಇಲ್ವೋ ಮಿಡಲ್ ಕ್ಲಾಸ್ ಅವರು ಅಂತ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಬನ್ನಿ, ನಾನು ಏನು ಗಿಫ್ಟ್ನ ಪರ್ಚೇಸ್ ಮಾಡಿದ್ವಿ ಇಬ್ಬರೂ ಅಂತ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಬಂದು ನಾವು ತುಂಬ ವರ್ಷದಿಂದ ಸಿಮಿಲರ್ ಆಗಿ ಒಂದೇ ಥರ ಇನಿಷಿಯಲ್ ಇರೋ ರಿಂಗ್ನ ತೊಗೋಬೇಕು ಅಂತ ಇಬ್ಬರು ತುಂಬ ಆಸೆ ಪಟ್ಟಿದ್ವಿ. ಸೊ ಅದನ್ನು ಈ ವರ್ಷ ತೊಗೊಂಡಿದ್ದೀವಿ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಸೊ ಈ ರೀತಿಯಾಗಿ ನಾವು ನಮ್ಮದು ಇನಿಷಿಯಲ್ನಲ್ಲಿ R.N. ರೂಪಾ, R.N. ರವಿಕುಮಾರ್ ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಸೊ ನಂದು 4 ಗ್ರಾಮ್ ಇದೆ, ಸೊ ಹಸ್ಬೆಂಡ್ದು 5 ಗ್ರಾಮ್ ಇದೆ. ಸೊ ಟೋಟಲ್ 9 ಗ್ರಾಮ್ಸಲ್ಲಿ ನಾವು ಈ ರಿಂಗ್ನ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಇದು ಆ್ಯಕ್ಚುಲಿ ಮಾಡಿಸೋದಕ್ಕೆ ಹಾಕಿದ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನಾವು ನೋಡಿ, ಚೆನ್ನಾಗಿದೆ ಅಲ್ವಾ? ಸೊ ಹಾಗೆಯೇ ನಾನು ನಮ್ಮ ಹಸ್ಬೆಂಡ್ಗೆ ಅವ್ರ ಬರ್ಡೇಗೆ ಅಂತ ಹೇಳಿ ಗಿಫ್ಟ್ ಕೊಟ್ಟಿದ್ದು. ಸೊ ಗಿಫ್ಟ್ ಕೊಟ್ಟಿದ್ದು ಅದು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅವ್ರ ಏನು ಗಿಫ್ಟ್ ಕೊಟ್ಟೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಅವ್ರ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದು ಗಿಫ್ಟ್ ಅಂದರೆ, ಸೊ ನಾವು ಇಬ್ಬರೂ ಕೂಡ ಸೇರಿ ಅದನ್ನು ಒಂದು ಕುಲ್ಕೋ ಚೀಟಿ ಅಂತ ಇರುತ್ತೆ, ಚೀಟಿನ ಹಾಕ್ಕೊಂಡಿರ್ತೀವಿ. ಸೊ ಆ ಚೀಟಿನಲ್ಲಿ ಎಕ್ಸೆಸ್ ಅಮೌಂಟ್ ಏನಿದೆ ಅದನ್ನು ಹಾಕ್ಕೊಂಡು ಸೊ ಇದನ್ನು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಇದು ಡಾಲರ್ ಅವ್ರದ್ದೇ, ಸೊ ಮುಂಚೆಯಿಂದ ಇತ್ತು ಅವ್ರ ಹತ್ರ. ಸೊ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಸೊ ಹೇಗಿದೆ ಡಿಸೈನ್? ಅವ್ರಿಗಿಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ಸೊ ಹಾಗಾಗಿ ನಾವು ತುಂಬ ಚೆಕ್ ಮಾಡಿ ಯಾವುದವ್ರಿಗೆ ಒಗ್ಗುತ್ತೆ ಅಂತ ಹೇಳಿ ಇದನ್ನು ತಗೊಂಡಿದ್ದು. ಅವರಂತೂ ತುಂಬ ಖುಷಿಪಟ್ಟರು. ಸೊ ಈ ನನ್ನ ಬರ್ಡೇಗೆ ಅವ್ರು ಏನು ಗಿಫ್ಟ್ ಕೊಡ್ತಾರೆ ಅಂತ ನೋಡಿಬಿಟ್ಟು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅವರು ಇದೇ ಥರ ಏನಾದರೂ ಸರ ಗಿಫ್ಟ್ ಮಾಡ್ತಾರಾ ಅಂತ. ನೀವು ಏನು ಕೊಡ್ತೀರಾ ರೀ? ಕಾಣಿಸ್ತಿದ್ದೀರಾ? ಸೊ ಹೇಗಿತ್ತು ಫ್ರೆಂಡ್ಸ್, ಈ ರಿಂಗು ನಾವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ವೆಡ್ಡಿಂಗ್ ಡೇಗೆ ಅಂತ. ಹಾಗೆ ಸರನ ಅವ್ರ ಬರ್ಡೇಗೆ ಅಂತ ಕೊಟ್ಟಿದ್ದು, ನಾವು ಸೇವ್ ಮಾಡಿದ್ದು ಮನಿನಲ್ಲಿ. ಸೊ ನಮ್ಮ ಒಡವೆಗಳ ಮೇಲೆ ನಾವು ಅಮೌಂಟ್ ಹಾಕಿದ್ರೇ ನಾವು ಬಚಾವಾಗುವಂಥದ್ದು. ಸೊ ನಾವು ಯಾವತ್ತೂ ಒಡವೆಗಳ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಮ್ಮ ಕಷ್ಟಕ್ಕೆ ಒಡವೆಗಳೇ ಖಂಡಿತವಾಗ್ಲೂ ಆಗೋವಂಥದ್ದು ಫ್ರೆಂಡ್ಸ್. ಸೊ ಹಾಗಾಗಿ ಆದಷ್ಟು ನೀವು ಎಷ್ಟು ಸಾಧ್ಯನೋ ಅಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ನ ಮಾಡಿ. ನಾವು ಮಿಡಲ್ ಕ್ಲಾಸ್ ಅವರು ಈಗ ಡೈರೆಕ್ಟಾಗಿ ಬೇರೆ ಯಾವುದ್ರ ಮೇಲೂ ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಗೋಲ್ಡ್ ಮೇಲೆ ಮಾಡಿದ್ರೆ ನಮ್ಗೆ ಏನೇ ಕಷ್ಟ ಬಂದ್ರೂ ಅದೇ ಗೋಲ್ಡ್ನ ಮರ್ಜ್ ಮಾಡ್ಬೋದು, ಮತ್ತು ನಮಗೆ ಅಮೌಂಟ್ ಆದಾಗ ಅದನ್ನು ರಿಲೀಸ್ ಕೂಡ ಮಾಡ್ಕೋಬೋದು. ಸೊ ಹಾಗೆಯೇ ಸಿಂಪಲ್ಲಾಗಿ ಇಲ್ಲಿ ನಾನು ಇಯರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಅದಕ್ಕಿಂತ ಮುಂಚೆ ಇದು ಇದು ಒಂದು 3-4 ಇಯರ್ ಬ್ಯಾಕ್ ಅವ್ರಿಗೆ ನಾನು ಇದು ಗಿಫ್ಟ್ ಮಾಡಿದ್ದೆ. ಅವ್ರ ಅಮೌಂಟಲ್ಲೇ ಅವ್ರಿಗೆ ಗಿಫ್ಟ್ ಮಾಡಿದ್ದು. ನೋಡಿ, ಇದು 12.25 ಗ್ರಾಮ್ ಇದೆ. ಸೊ ಇದು ಒಂದು 4-5 ಇಯರ್ ಬ್ಯಾಕ್ ಅವ್ರಿಗೆ ಗಿಫ್ಟ್ ಮಾಡಿದ್ದು ನಾನು. ಇದು ಬ್ರಾಸ್ಲೆಟು ಹೇಗಿದೆ ಅಂತ ಕಮೆಂಟ್. ಸಿಂಪಲ್ ಅಂದರೆ ಸಿಂಪಲ್ಲು. ಆವಾಗ ಇದು ತಗೊಂಡಾಗ ಗೋಲ್ಡ್ ಮೇ ಬಿ 4000 ಏನೋ ಇತ್ತು ಅನಿಸುತ್ತೆ, 4000 ಚೇಂಜ್ ಇತ್ತು. ಬಟ್ ಇವಾಗಂತೂ ನಾವು ಗೋಲ್ಡ್ನ ಪರ್ಚೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ನಾನು ಇಲ್ಲಿ ನಂದು ಇಯರಿಂಗ್ಸ್ ಕಲೆಕ್ಷನ್ನ ನಿಮ್ಮ ಹತ್ರ ತೋರಿಸ್ಕೊತೀನಿ. ಇಲ್ಲಿ ನಾನು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ನ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಇದು ಮನೆ ಹತ್ರ ಡೈಲಿ ಯೂಸ್ಗೆ ಅಂತ ಇವ್ರು ತಕ್ಕೊಟ್ಟಿರೋದು ನನಗೆ. ಸೊ ಡೈಲಿ ಯೂಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತೆಗೆದುಕೊಟ್ಟಿದ್ದಾರೆ. ಇದು 3.5 ಇದೆ, 3.5, 3.4 ಇದೆ ಇದು. ಸೊ ಇದು ಡೈಲಿ ಯೂಸಿಗೆ ತಗೊಂಡಿರೋದು ನಾನು. ಸೊ ಇದು ಬಂದು 7 ಗ್ರಾಮ್ ಇದೆ. ಇದು ಅಮ್ಮ ಕೊಡಿಸಿದ್ದು ನನಗೆ ಮದುವೆನಲ್ಲಿ, ಅಮ್ಮನ ಮನೆಯಿಂದ ಕೊಟ್ಟಿದ್ದು. ಇದು 7 ಗ್ರಾಮ್ ಇದೆ. ಹೇಗಿದೆ ಇದು ನೋಡಿ. ಆ್ಯಕ್ಚುಲಿ ಇದು ಸೆಂಟ್ರಲ್ ಇರೋದು ಇದು ಬಿದ್ದೋಗ್ಬಿಟ್ಟಿದೆ, ಇದನ್ನು ಹಾಕ್ಸ್ಬೇಕು. ಸೊ ನಾನು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಸದ್ಯಕ್ಕೆ ಹಾಕ್ಸ್ಕೊಬೇಕು. ನೋಡಿ, ಇದು 7 ಗ್ರಾಮ್ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಯಾವ ಸೆಟ್ ಇಷ್ಟ ಆಯಿತು ಅಂತ.
ಇದು ನಮ್ಮ ಹಸ್ಬೆಂಡು. ನನಗೆ ಸೆಕೆಂಡ್ ಇಯರ್ ಬರ್ಡೇನಲ್ಲಿ, ಸೆಕೆಂಡ್ ಇಯರ್ ವೆಡ್ಡಿಂಗ್ ಆದಮೇಲೆ 2015ನಲ್ಲಿ ನಮ್ಮ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದಿದ್ದು. ಇದು ಕೂಡ ಸಿಮಿಲರ್ ಆಗಿದೆ ಆ್ಯಕ್ಚುಲಿ. ಸೊ ಅವರು ಸರ್ಪ್ರೈಸಾಗಿ ನನಗೆ ಗಿಫ್ಟ್ ತಂದು ಕೊಟ್ಟಿದ್ದಿದ್ದು. ಇದು ಆಲ್ಮೋಸ್ಟ್ 7.2 ಇದೆ ಇದು. ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ. ಇದು ನಮ್ಮ ಅಕ್ಕದು. ಇದು 6 to 7 ಗ್ರಾಮ್ಸ್ ಇರುತ್ತೆ. ಸೊ ನಾವು ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತೀವಿ ಮುತ್ತಿನ ಒಲೆ ಎಲ್ಲ. ಸೊ ಇದು 12 ಗ್ರಾಮ್ ಇದೆ. ಇದು 12 ಗ್ರಾಮ್ಸ್ ಇದೆ. ಸೊ ಇದಿಷ್ಟು ನಂದು ಇಯರಿಂಗ್ಸ್ ಕಲೆಕ್ಷನ್ಸು. ಸೊ ಹೇಗಿದೆ ಡಿಸೈನ್ಸ್ ಫ್ರೆಂಡ್ಸ್? ಹಾಗೆ ನಮ್ಮ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಅವ್ರಿಗೆ ಗಿಫ್ಟ್ ಮಾಡಿದ್ದು ಬ್ರೇಸ್ಲೈಟು ಮತ್ತು ಸರ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಾವು ಇಯರಿಂಗ್ಸ್ ಗೋಲ್ಡ್ ಮೇಲೆ ಏನು ಇನ್ವೆಸ್ಟ್ ಮಾಡ್ತೀವಿ ಅದೇ ನಮ್ಮ ಕಷ್ಟಕ್ಕಾಗೋದು. ಸೊ ದಯವಿಟ್ಟು ಎಲ್ಲರೂ ನನಗೆ ಕೇಳ್ಕೊಳ್ಳೋದಿಷ್ಟೇ. ಸೊ ಬೇರೆ ಯಾವುದ್ರ ಮೇಲೂ ಇನ್ವೆಸ್ಟ್ ಮಾಡಬೇಡಿ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಕಷ್ಟಕ್ಕೆ ಅದು ದುಡ್ಡು ಆಗೋವಂಥದ್ದು. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗು. ಸೊ ಇದನ್ನು ಶೇರ್ ಮಾಡ್ಕೊಬೇಕು ಅಂತ ಮಾಡ್ಕೊಂಡಿದ್ದು, ನಮ್ಮದು ವೆಡ್ಡಿಂಗ್ ಡೇ ರಿಂಗುಗೋಸ್ಕರ ಶೇರ್ ಮಾಡ್ಕೊಂಡಿದ್ದು. ಸೊ ಇಷ್ಟೇ ಇವತ್ತಿನ ವ್ಲಾಗು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.